ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಕಾವಿ ತೊಟ್ಟು ಒಬ್ಬ ಹಿಂದೂ ಸನ್ಯಾಸಿ ತನ್ನನ್ನು ತಾನು ಜಾತಿ ಎಂದು ಗುರುತಿಸಿಕೊಂಡರೆ ಆತನೊಬ್ಬ ಸನ್ಯಾಸಿಯೇ ಅಲ್ಲ, ಅವನು ಹಗಲು ವೇಷಧಾರಿ ಅಷ್ಟೇ. ಸ್ವಾಮಿ ವಿವೇಕಾನಂದರು ಹೇಳಿರೋದು ಗೊತ್ತಾಯ್ತಾ. ನಾವು ಕಾವಿ ತೊಟ್ಬಿಟ್ಟು ಜಾತಿ ಎಣ್ಸಕ್ಕೆ ಹೋಗಬಾರ್ದು. ಎಲ್ಲ ಜಾತಿಗೂ ಸನ್ಯಾಸಿ ಅಂದರೆ, ಕಾವಿ ತೊಟ್ಟ ಮೇಲೆ ಸನ್ಯಾಸಿ ಅಂದರೆ ಎಲ್ಲ ಜಾತಿಗೂ ಸ್ವಾಮಿಗಳೇ ಅವರು. ಯಾವ ಜಾತಿನಲ್ಲರಾಗಲಿ ಎಲ್ಲರೂ ಬೇಕು ಗೊತ್ತಾಯ್ತಾ. ಆ ಒಂದು ಇದನ್ನು ಇಟ್ಕೋಬೇಕು. ಇವತ್ತು ನಾವು ಆ ಜಾತಿ ಈ ಜಾತಿ ಬೇಡ. ಸ್ವಾಮಿ ಅಂದರೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಬೇಕೇ ಹೊರತು ನಮ್ಮ ಜಾತಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಅವರು ಹಗಲು ವೇಷಧಾರಿ ಅಷ್ಟೇ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಎರಡನೇ ಗ್ರಹ ಚಂದ್ರ ಅಂದರೆ ಅಕ್ಕಿ ಧಾನ್ಯ. ಅದಕ್ಕೆ ಚಂದ್ರನಿಗೆ ಅಕ್ಕಿ ಇಷ್ಟ. ಅದರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ನವಗ್ರಹಗಳಲ್ಲಿ ಎರಡನೆಯವನೇ ಚಂದ್ರ. ಜಾತಕದಲ್ಲಿ ಚಂದ್ರದಶೆ 10 ವರ್ಷಗಳ ಕಾಲವಿರುತ್ತದೆ. ನವಗ್ರಹ ಮಂಡಲದಲ್ಲಿ ಈತನ ದಿಕ್ಕು ಆಗ್ನೇಯ. ಈ ದಿಕ್ಕಿನಲ್ಲಿ ಪಾಲಿಷ್ ಮಾಡದ ಅಕ್ಕಿ ಅಥವಾ ಭತ್ತವನ್ನಿಟ್ಟು ರೋಹಿಣಿ ಶಃ ಸುಧಾಮೂರ್ತಿ ಸುಧಾಗಾತ್ರ ಸುಧಾರ್ಶನ ವಿಷಮಸ್ಥಾನ ಸಂಭೂತಂ ಪೀಡಾಂ ಹರತು ಮೇ ವಿದುಹು ಎಂಬ ಮಂತ್ರವನ್ನು ಹೇಳಿಕೊಂಡು ಚಂದ್ರನನ್ನು ಆವಾಹಿಸಬೇಕು ಗೊತ್ತಾಯ್ತಾ. ಭತ್ತವನ್ನಿಟ್ಟು ರೋಹಿಣೀಶಃ ಸುಧಾಮೂರ್ತಿ ಸುಧಾಗಾತ್ರ ಸುಧಾರ್ಶನ ವಿಷಮಸ್ಥಾನ ಸಂಭೂತಂ ಪೀಡಾಂ ಹರತು ಮೇ ವಿದುಹು ಎಂಬ ಮಂತ್ರವನ್ನು ಹೇಳಿಕೊಂಡು ನಾವೇನು ಮಾಡಬೇಕು, ಚಂದ್ರನನ್ನು ಆವಾಹಿಸಬೇಕು. ಆತನಿಗೆ ಪ್ರಿಯವಾದ ಬಿಳಿಯ ಬಣ್ಣದ ಹೂಗಳಿಂದ ಪೂಜಿಸಬೇಕು. ಮುತ್ತಿನ ಆಭರಣಗಳನ್ನು ಅಲಂಕಾರ ವಸ್ತುವನ್ನು ಮೇಲಿಡಬೇಕು. ತದನಂತರ ದಧಿಶಂಕ ತುಷಾರಾಭಂ ಕ್ಷೀರಾಣದ ಸಂಭೂತಂ ನಮಾಮಿ ಶಶಿನಂ ಶಂಭೋ ಮುಕುಟಭೂಷಣಂ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಬೆಳ್ಳಿಯ ಸೊಳಲಿನಲ್ಲಿ ದೀಪವನ್ನು ಬೆಳಗಿಸಬೇಕು ಗೊತ್ತಾಯ್ತಾ. ನಾವು ಅದಾದಮೇಲೆ ಏನು ಮಾಡಬೇಕು, ತದನಂತರ ದಧಿಶಂಕ ತುಷಾರಾಭಂ ಕ್ಷೀರೋದ್ಧಾರಣವ ಸಂಭವಂ ನಮಾಮಿ ಶಿಶಿನಂ ಸೋಮಂ ಶಂಭೋ ಮಕುಟಭೂಷಣಂ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಬೆಳ್ಳಿಯ ಸೊಳಿನಲ್ಲಿ ದೀಪವನ್ನು ಬೆಳಗಬೇಕು. ಕಟಕ ರಾಶಿಯವರು ಅಧಿಪತಿ ಚಂದ್ರನೇ ಆಗಿರುವುದರಿಂದ ಚಂದ್ರಾರಾಧನೆಯಿಂದ ಅವರಿಗೆ ಉತ್ತಮ ಫಲಗಳು ಚಲಿಸುತ್ತವೆ. ಅಕ್ಕಿಯಲ್ಲಿ ಪಿಷ್ಟ ಕಾರ್ಬೋಹೈಡ್ರೇಟ್ ಪದಾರ್ಥ ಹೆಚ್ಚಿರುತ್ತದೆ. ಅಕ್ಕಿಯ ಬಳಕೆಯ ಸುತ್ತ ಸಾಕಷ್ಟು ನಂಬಿಕೆಗಳಿವೆ. ಶುಭಾರಂಭಗಳಲ್ಲಿ, ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಅಕ್ಕಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಧುವಿನ ಮಡಲಿಗೆ ಸೇರಕ್ಕಿ, ಬೆಲ್ಲ, ಕೊಬ್ಬರಿ, ಹುರಿಗಡಲೆ ಮಡಿಲು ತುಂಬುತ್ತಾರೆ. ವಧುವರರನ್ನು ಅರಸುವಾಗ ಅಕ್ಷತೆಯ ರೂಪದಲ್ಲಿ ಬಳಕೆಯಾಗುತ್ತದೆ. ತವರು ಮನೆಯಿಂದ ಹೊರಹೋಗುವ ಮದುಮಗಳಿಗೆ ಸೋವಲಕ್ಕಿ ಇಟ್ಟು ಏನು ಮಾಡ್ತಾರೆ, ಕಳುಹಿಸುತ್ತಾರೆ. ಹೊಸದಾಗಿ ಅತ್ತೆ ಮನೆ ಪ್ರವೇಶಿಸುವ ಸೊಸೆ ತಲೆಬಾಗಿಲ ವಸ್ತಿಲ ಮೇಲೆ ಅಕ್ಕಿಯ ಸೇರನ್ನು ತನ್ನ ಬಲಗಾಲಿನಿಂದ ಒದ್ದು ಒಳಗೆ ಪ್ರವೇಶಿಸುತ್ತಾಳೆ. ಇದರ ಹಿಂದಿನ ಉದ್ದೇಶ ಮನೆಯನ್ನು ಪ್ರವೇಶಿಸುತ್ತಾ ಹೆಣ್ಣು ಸೌಭಾಗ್ಯವತಿಯಾಗಿ ಧಾನ್ಯಲಕ್ಷ್ಮಿಯಂತೆ ಕಂಗೊಳಿಸಲಿ ಎಂಬುದಾಗಿರುತ್ತದೆ. ಈ ಶಾಸ್ತ್ರಕ್ಕೆ ಪಡಿಯಕ್ಕಿ ಎನ್ನುತ್ತಾರೆ. ಯಾವುದಕ್ಕೆ ಬೇಕಾದರೂ ನಮಗೆ ಅಕ್ಕಿ ಬೇಕು, ಅದು ಚಂದ್ರನಂತೆ ಹೊಳಿತಿರುತ್ತೆ ಗೊತ್ತಾಯ್ತಾ. ನಾವು ಈಗ ಚಂದ್ರನ ನವಗ್ರಹ ಧಾನ್ಯಗಳಲ್ಲಿ ಚಂದ್ರನ ಬಗ್ಗೆ ನಾವು ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಮುಂದಿನ ರಾಶಿ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಈಗ ದಿನಾಂಕ 3/6/2025 ಮಂಗಳವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಅಷ್ಟಮಿ, ರಾತ್ರಿ 12:26, ನಕ್ಷತ್ರ ಪೂರ್ವಾಷಾಢ, ರಾತ್ರಿ 3:37, ಮಳೆ ರೋಹಿಣಿ. ರಾಹುಕಾಲ 3:34 5 ಗಂಟೆ 10 ನಿಮಿಷ ತನಕ ಇದೆ. ಗುಳಿಕ ಕಾಲ 12:22 1:58 ತನಕ ಇದೆ. ಯಮಗಂಡ ಕಾಲ 9:10 10:46 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ,
ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.